ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪ್ರಥಮ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಇದೇ ತಿಂಗಳು 9ನೇ ತಾರೀಕು ಧಾರವಾಡದಲ್ಲಿ ನಾವು ಸಂಘಟಿಸ್ತಾ ಇದ್ದೀವಿ. ಈ ಒಂದು ಸಂಘಟನೆ AIUTUCಗೆ ಸಂಯೋಜಿತಗೊಂಡಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಟ್ಟಡ ಕಾರ್ಮಿಕರು ಏನಿವತ್ತು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿ, ಸಮಗ್ರವಾಗಿ ಚರ್ಚೆ ಮಾಡಿ, ಅವರ ಸಮಸ್ಯೆಗಳ ನಿವಾರಣೆಗೋಸ್ಕರ ಯಾವ ರೀತಿ ಹೋರಾಟ ರೂಪಿಸಬೇಕು ಅಂತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಈ ಒಂದು ಸಮ್ಮೇಳನವನ್ನು ಕರೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಸುಮಾರು 20 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ. ಹಾಗೆಯೇ 1000ಕ್ಕೂ ಹೆಚ್ಚು ಬಹಿರಂಗ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೇನು ಶೈಕ್ಷಣಿಕ ನೆರವು ಸಿಗ್ತಾಯಿತ್ತು, ಇವತ್ತು ಅದು ಸಿಗ್ತಾ ಇಲ್ಲ. ಕಲ್ಯಾಣ ಮಂಡಳಿ ಸಾಕಷ್ಟು ಹಣವನ್ನು ಕಡಿತ ಮಾಡಿದೆ ಅದರಲ್ಲಿ. ಹಾಗೆಯೇ ಪೆನ್ಷನ್ ಸಿಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಆರ್ಥಿಕ ನೆರವು ಸಿಗ್ತಾ ಇಲ್ಲ. ಆಮೇಲೆ ರಿನ್ಯೂವಲ್ ಮಾಡಿಸೋದಕ್ಕೆ, ಸದಸ್ಯತ್ವ ನವೀಕರಣಗೊಳಿಸೋದಕ್ಕೆ 3 ವರ್ಷದ ಅವಧಿಯನ್ನು 1 ವರ್ಷಕ್ಕೆ ಕಡಿತ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಸೊ ಇವತ್ತು ಕಟ್ಟಡ ಕಾರ್ಮಿಕರು ಏನು ಬೋಗಸ್ ಕಾರ್ಡ್ಗಳು ಮಾಡಿಸ್ಕೊಂಡು ಅಲ್ಲಿಂದ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಏನು ತೊಂದರೆ ಆಗ್ತದೆ, ಅನ್ಯಾಯ ಆಗ್ತದೆ, ಇದನ್ನು ನಿವಾರಿಸೋದಕ್ಕೆ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅರ್ಹರಾಗಿರ್ತಕ್ಕಂಥ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಹಾಗೆಯೇ ಅವರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಟ್ಟಡ ಕಾರ್ಮಿಕರು ಮುಂದೆ ಬರಬೇಕಂತ ನಾವು ಕರೆ ಕೊಡ್ತಾ ಇದ್ದೀವಿ. ನಾನು ಕೆ ಸೋಮಶೇಖರ್, ರಾಜ್ಯ ಅಧ್ಯಕ್ಷರು. AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯ ಸಮ್ಮೇಳನ ಧಾರವಾಡದಲ್ಲಿ 9ನೇ ತಾರೀಕು ನಡೀತಾ ಇದೆ. ಈಗಾಗಲೇ ಇಡೀ ಕರ್ನಾಟಕದಾದ್ಯಂತ ಕಟ್ಟಡ ಕಾರ್ಮಿಕರು ಅವರ ಮಕ್ಕಳ ಸ್ಕಾಲರ್ಶಿಪ್ಗೋಸ್ಕರ, ಅದೇ ರೀತಿ ಇವತ್ತು ಮದುವೆಗೋಸ್ಕರ ಹಲವಾರು ಇವತ್ತು ಸಹ ಅರ್ಜಿಗಳನ್ನು ಹಾಕಿದ್ದಾರೆ ಇವತ್ತು ಮಂಡಳಿಗೆ. ಇದುವರೆಗೂ ಕೂಡ ಯಾವುದು ಕೂಡ ತಲುಪ್ತಾ ಇಲ್ಲ. ಕಳೆದ 2 ವರ್ಷಗಳಿಂದ ಸ್ಕಾಲರ್ಶಿಪ್ ಇವತ್ತು ಬಿಡುಗಡೆ ಆಗ್ತಾ ಇಲ್ಲ. ಅದರ ಜೊತೆಗೆ ಹೊಸ ಕಾರ್ಡ್ ಮಾಡಿಸೋದಕ್ಕೆ, ಆಮೇಲೆ ನೋಂದಣಿ ಮಾಡಿಸೋದಕ್ಕೆ ಸಾಕಷ್ಟು ಇವತ್ತು ಸಹ ತೊಂದರೆಗಳು ಇವತ್ತು ಆಗ್ತಾಯಿದೆ ಕಟ್ಟಡ ಕಾರ್ಮಿಕರಿಗೆ. ಅದನ್ನು ಕಾರ್ಮಿಕ ಇಲಾಖೆ ಆಗಿರ್ಬೋದು, ಕಲ್ಯಾಣ ಮಂಡಳಿ ಸರಳಗೊಳಿಸ್ಬೇಕು ಅದನ್ನು. ಯಾಕಂತೇಳಿದ್ರೆ ಕಟ್ಟಡ ಕಾರ್ಮಿಕರು ಅವ್ರ ಕೆಲಸದಲ್ಲಿ ಹೋಗಿರ್ತಾರೆ, ಅವರು ಅವಿದ್ಯಾವಂತರಿದ್ದಾರೆ. ಅವ್ರು ಸರಳಗೊಳಿಸಿದರೆ ಅವರಿಗೆ ನೋಂದಣಿ ಮಾಡಿಸೋದಾಗಲಿ ರಿನ್ಯೂವಲ್ ಮಾಡಿಸೋದಾಗಲಿ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸುಮಾರಾಗಿ ಏನು 14,800 ಕೋಟಿ ರೂಪಾಯಿ ಏನಿತ್ತು ಕಲ್ಯಾಣ ಮಂಡಳಿಯಲ್ಲಿ, ಅದು ಇವತ್ತು ಸಹ ಬೇರೆ ಬೇರೆ ಪರಿಹಾರ ಹೆಸರಿನಲ್ಲಿ ಇವತ್ತು ದುರುಪಯೋಗ ಆಗಿದೆ. ಇವತ್ತು ಸಹ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಬೆನಿಫಿಟ್ ಸಿಗ್ತಾ ಇಲ್ಲ. ಬೋಗಸ್ ಕಾರ್ಡ್ ಹೆಸರಿನಲ್ಲಿ ಇವತ್ತು ಸಹ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ. ಇದನ್ನು ಕಲ್ಯಾಣ ಮಂಡಳಿ, ಸರ್ಕಾರ, ಆಮೇಲೆ ಕಾರ್ಮಿಕ ಇಲಾಖೆ ಸರಿಪಡಿಸ್ಬೇಕಂತೇಳಿ ಈ ಸಂದರ್ಭ ಆಗ್ರಹಪಡಿಸೋದಕ್ಕೆ ಒಂದು ರಾಜ್ಯ ಸಮ್ಮೇಳನ ನಾವು ಮಾಡ್ತಾಯಿದ್ದೀವಿ. ಸಂದರ್ಭ ಎಲ್ಲ ಕಟ್ಟಡ ಕಾರ್ಮಿಕರು, ನಮ್ಮ ಕರ್ನಾಟಕದ ಎಲ್ಲ ಕಟ್ಟಡ ಕಾರ್ಮಿಕರು ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಈ ಸಮ್ಮೇಳನ ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.